ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಲೇಖನ ಅಂತ. ವಯಸ್ಸು 42 ವರ್ಷ ತುಂಬಿದೆ. ಊರು ಬಾದಾಮಿ, ಅಂದರೆ ಹುಟ್ಟೂರು ಬಾದಾಮಿಯಾಗಿದೆ. ಸ್ವಂತ ಜಾಗ ಬೆಂಗಳೂರು, ಅಂದರೆ ಪ್ರೆಸೆಂಟ್ ಆಗಿ ಬೆಂಗಳೂರಲ್ಲೇ ವಾಸವಾಗಿದ್ದಾರೆ. ಸ್ವಂತ ಮನೆ ಕೂಡ ಬೆಂಗಳೂರಲ್ಲಿದೆ. ವೈವಾಹಿಕತೆ ಅಂದರೆ ಮದುವೆ ಆಗಿದೆ, ಗಂಡ ಇಲ್ಲ, ಮಕ್ಕಳು 2. ಆಸೆ ಚೀಪಿ ರಸ ಕುಡಿಯುವುದು. ಅವಕಾಶ ಬಂದ್ರೆ ಖಂಡಿತ ಕೊಡ್ತೀನಿ. ಕೆಲಸ ಹೋಲ್ಸೇಲ್ ಬಿಸ್ನೆಸ್. ಸ್ನೇಹಿತರೆ, ಇದು ಇಷ್ಟು ಲೇಖನ ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರ್ತಮಾನದಲ್ಲಿ ಅನುಭವಿಸುವ ಜೀವನ. ಮನೆಯಲ್ಲಿ ಒಬ್ಬಳೇ ಇದ್ದು ಬೇಜಾರಾಗಿದೆ. ಟ್ರಿಪ್ಪಿಗಂತ ಮೈಸೂರಿಗೆ ಬಂದಿದ್ದೇನೆ. ಡ್ರೈವಿಂಗ್ ಬರುತ್ತೆ, ನಾನು ಒಬ್ಬಳೇ ಬಂದಿದ್ದೇನೆ. ಮಕ್ಕಳು ಓದುವುದಕ್ಕೆ ಹೋಗಿದ್ದಾರೆ. ಇಲ್ಲೇ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೇನೆ. ಒಬ್ಬಳೇ ಇರುವುದಕ್ಕೆ ಬೇಜಾರು. ತೂತು ಪೂರ್ತಿಯಾಗಿ ಒಣಗಿದೆ. ಗೂಟ ಉದ್ದ ದಪ್ಪ ಇದ್ದವರು ಮಾತ್ರ ಕರೆ ಮಾಡಿ. ಸ್ನೇಹಿತರೆ, ಮೇಲಿನ ವಿಷಯ ಅರ್ಥ ಆಯಿತು ಅಂತ ತಿಳಿದುಕೊಳ್ಳುತ್ತೇನೆ. ತಡ ಮಾಡದೆ ನಿಮ್ಮಲ್ಲಿ ಯಾರಿಗಾದರೂ ಆಸೆ ಇದ್ದರೆ ಅಥವಾ ನಿಮ್ಮ ಗೂಟ ಉದ್ದ ದಪ್ಪ ಇದ್ದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಅವರ ನಂಬರನ್ನು ಪಡೆದು ನೇರವಾಗಿ ಮಾತಾಡಿ. ನಿಮ್ಮ ಗೂಟಕ್ಕೂ ಸುಖ ಕೊಡಿ, ಅವರ ತೂತು ಹಸಿ ಮಾಡಿ. ಸ್ನೇಹಿತರೆ, ಇದು ಇಷ್ಟು ವರ್ತಮಾನ ಬದುಕಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ವೀಕ್ಷಕರೇ, ಸುಜುಕಿ ಹಯಾಬೂಸಾ ಬೈಕ್ ಬಗ್ಗೆ ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬಂದಾಗ ಹೀಗೆಲ್ಲ ಮಾಡಬೇಕು. ನೆನಪಿರಲಿ, ಬರುವಾಗ ಕರೆ ಮಾಡಿಕೊಂಡು ಬನ್ನಿ. ನನ್ನ ಬಟ್ಟೆಯನ್ನ ನೀವೇ ಕಳೆಯಬೇಕು. ಮೊದಲು ನನ್ನ ಮೈಮಾಟದ ಬಗ್ಗೆ ವರ್ಣನೆ ಮಾಡಬೇಕು. ಚೆಂಡುಗಳನ್ನ ಕೈಯಿಂದ ಆಟ ಆಡಿ ಬಾಯಿಯಿಂದ ಸವಿಬೇಕು. ತುಂಬಾ ದಿನಗಳಿಂದ ನನ್ನ ತೂತು ಮುಚ್ಚಿಕೊಂಡಿದೆ. ಹೊಸ ಹೊಸ ಆಂಗಲ್ ಇಂದ ಪ್ರೀತಿ ಮಾಡಿ ಎಬ್ಬಿಸಬೇಕು. ನನ್ನ ದೇಹದ ಪ್ರತಿಯೊಂದು ಭಾಗಕ್ಕೆ ನಿಮ್ಮ ಗುರುತು ಇರಬೇಕು. ಅಷ್ಟೊಂದು ಪರಿಪರಿಯಾಗಿ ಮುದ್ದಾಡಬೇಕು. ಸ್ನೇಹಿತರೆ, ನೀವು ಲೇಖನ ಅವರನ್ನ ನೋಡಲು ಹೋದಾಗ ಯಾವ ರೀತಿ ಅವರ ಜೊತೆ ನಡೆದುಕೊಳ್ಳಬೇಕು ಅಂತ ಮೊದಲೇ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮ ಗುಣಗಳು ಹೀಗಿರಲಿ. ನೋಡಲು ಬಿಳಿ ಬಣ್ಣದವರೇ ಆಗಿರಬೇಕು. ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಆಗಿರಬೇಕು. ಮೃದುವಾಗಿ ಮಾತನಾಡುವರು ಇರಬೇಕು. ಹೆಣ್ಣಿನ ಬಗ್ಗೆ ಗೌರವ ಭಾವನೆ ಹೊಂದಿರಬೇಕು. ಮುಚ್ಚಿ ಮರೆಯಿಲ್ಲದೆ ಚೆನ್ನಾಗಿ ಕೇಯಬೇಕು. ನನ್ನ ವಯಸ್ಸಿನ ಬಗ್ಗೆ ಹೀಯಾಳಿಸಿ ಮಾತಾಡಬಾರದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.